ಎಲ್ಲರಿಗೂ ನಮಸ್ತೆ. ಸಂಖ್ಯೆಗಳನ್ನು ತಿಳಿಯುವುದು. ಇಂದಿನ ಸಂಚಿಕೆಯಲ್ಲಿ 5 ಅಂಕಿಗಳಿಗಿಂತ ದೊಡ್ಡದಾದ ಸಂಖ್ಯೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಕಲಿಕಾ ಉದ್ದೇಶಗಳು. NCERT ರವರ ಶಿಫಾರಸ್ಸಿನಂತೆ 5 ಅಂಕಿಗಳಿಗಿಂತ ದೊಡ್ಡ ಸಂಖ್ಯೆಗಳನ್ನು ಓದಲು, ಬರೆಯಲು ಹಾಗೂ ಹೋಲಿಸಲು ಕಲಿಯುವುದು. ಹಾಗಾದರೆ ನಾವು ಈ ಸಂಚಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮಗೆ ಹಲವಾರು ಅವಶ್ಯಕವಾದಂತಹ ಪೂರ್ವಜ್ಞಾನಗಳನ್ನು ಸ್ಮರಿಸಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ. ಅವುಗಳಲ್ಲಿ ಮೊದಲು ಸ್ಥಾನ ಬೆಲೆ. ಈಗ ನಮ್ಮೆಲ್ಲರಿಗೂ ತಿಳಿದಿರುವಂತೆ 5 ಅಂಕಿಗಳನ್ನು ಹೊಂದಿರುವ ಸಂಖ್ಯೆಗಳ ಪ್ರತಿಯೊಂದು ಅಂಕಿಗಳ ಸ್ಥಾನ ಬೆಲೆಯು ಅದರ ಮೌಲ್ಯವನ್ನು ನಿರ್ಧರಿಸುತ್ತದೆ. ಉದಾಹರಣೆಗೆ 34,271 ಎಂಬ 5 ಅಂಕಿಯ ಸಂಖ್ಯೆಯನ್ನು ಪರಿಗಣಿಸಿದಾಗ 3ರ ಸ್ಥಾನ ಬೆಲೆಯು ಬಿಡಿ 10, 100, 1000, 10,000. 3 10,000ದ ಸ್ಥಾನದಲ್ಲಿ 10,000ದ ಸ್ಥಾನದಲ್ಲಿರುತ್ತದೆ. ಸೊ ಆದ್ದರಿಂದ 3ರ ಸ್ಥಾನ ಬೆಲೆಯು 30,000ವಾಗಿರುತ್ತದೆ. ಸೊ ಹಾಗಾಗಿ 4 1000ದ ಸ್ಥಾನದಲ್ಲಿರುವುದರಿಂದ 4ರ ಸ್ಥಾನ ಬೆಲೆಯು 4,000ವಾಗುತ್ತದೆ. ಸೊ 2 100ರ ಸ್ಥಾನದಲ್ಲಿರುವುದರಿಂದ 2ರ ಸ್ಥಾನ ಬೆಲೆಯು 200 ಆಗುತ್ತದೆ. ಸೊ 7 ತರ ಸ್ಥಾನದಲ್ಲಿರುವುದರಿಂದ ಇದರ ಸ್ಥಾನ ಬೆಲೆ 70. ಅದೇ ರೀತಿ 1 ಬಿಡಿ ಸ್ಥಾನದಲ್ಲಿರುವುದರಿಂದ ಇದರ ಸ್ಥಾನ ಬೆಲೆಯು 1 ಆಗಿರುತ್ತದೆ. ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಮಕ್ಕಳು ಈಗಾಗಲೇ ಕೊಟ್ಟಿರುವ ದತ್ತ ಸಂಖ್ಯೆಯ ಸ್ಥಾನ ಬೆಲೆಗಳನ್ನು ಭಾಳ ಸುಲಭವಾಗಿ ಅವರು ಗುರುತಿಸುವರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ದಿನನಿತ್ಯದ ಸನ್ನಿವೇಶವನ್ನು ತೆಗೆದುಕೊಂಡಾಗಲೂ ಕೂಡ ಒಂದು ಬ್ಯಾಂಕ್ ಖಾತೆಯಲ್ಲಿ 34,271 ರೂಪಾಯಿ ಹಣ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ 1000ದ ಸ್ಥಾನದಲ್ಲಿ ಮತ್ತು 10,000ದ ಸ್ಥಾನದಲ್ಲಿ ಹಾಗೂ ಇತರೆ ಸ್ಥಾನದಲ್ಲಿ ಎಷ್ಟು ಹಣ ಇದೆ ಎಂಬುದರ ಗುರುತು ಮಾಡಲು ಕೂಡ ಈ ಪರಿಕಲ್ಪನೆಯು ಸಹಾಯಕವಾಗುತ್ತದೆ. ಸೊ ತದನಂತರ ನಮಗೆ ಪೂರ್ವಜ್ಞಾನದ ಅಂಶವಾಗಿ ಸಂಖ್ಯೆಗಳನ್ನು ಹೋಲಿಸುವುದು ಇದು ಕೂಡ ಪ್ರಮುಖವಾದ ಅಂಶ ಆಗಿರ್ತದೆ. ಉದಾಹರಣೆಗೆ ದತ್ತ ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಮತ್ತು ಯಾವುದು ಚಿಕ್ಕ ಸಂಖ್ಯೆಗಳನ್ನು ಕೂಡ ಮಕ್ಕಳು 6ನೇ ತರಗತಿಯಲ್ಲಿರುವಂಥ ಮಕ್ಕಳು ಗುರುತಿಸಬಲ್ಲರು. ಉದಾಹರಣೆಗೆ 34,271 ಮತ್ತು 43,524 ಈ ಎರಡೂ ದತ್ತ ಸಂಖ್ಯೆಗಳನ್ನು ನಾವು ಹೋಲಿಕೆ ಮಾಡಿದಾಗ ಈ ಎರಡೂ ಸಂಖ್ಯೆಗಳು 5 ಅಂಕಿಗಳ ಸಂಖ್ಯೆಗಳಾಗಿದ್ದು ಮೊದಲ ಅಂಕಿಯನ್ನು ಅಂದರೆ ಅತ್ಯಂತ ಗರಿಷ್ಠ ಸ್ಥಾನದಲ್ಲಿರುವ ಅಂಕಿಗಳನ್ನು ನಾವು ಹೋಲಿಸಿದಾಗ ಇಲ್ಲಿ ಮೊದಲ ಅಂಕಿಯಲ್ಲಿ 3, 2ನೇ ಸಂಖ್ಯೆಯಲ್ಲಿರುವಂಥ ಮೊದಲ ಅಂಕೆ ಬಂದು 4. ಸೊ ಹಾಗಾಗಿ 3 4ಕ್ಕಿಂತ ಚಿಕ್ಕದಾಗಿದ್ದ ಕಾರಣ 34,271 43,524ಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಹೇಳಿ ಕೂಡ ನಾವು ಹೇಳ್ಬೋದು. ಸೊ ಈ ಪರಿಕಲ್ಪನೆಗೆ ಸಂಬಂಧಪಟ್ಟಂತೆ ಮಕ್ಕಳು ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮತದಾರರಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 31,724 ಪುರುಷ ಮತದಾರರು ಇರ್ತಾರೆ. ಸೊ ಅದೇ ರೀತಿ 29,538 ಮಹಿಳಾ ಮತದಾರರಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳು ಬಹಳ ಸುಲಭವಾಗಿ ಇವೆರಡೂ ಸಂಖ್ಯೆಗಳನ್ನು ಹೋಲಿಸುವುದರ ಮೂಲಕ ಪುರುಷ ಮತದಾರರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಅವರು ಕಂಡುಕೊಳ್ಳಬಲ್ಲರು. ಸೊ ಇದಾದ ನಂತರ ಮಕ್ಕಳಿಗೆ ಮತ್ತೊಂದು ಪೂರ್ವಜ್ಞಾನದ ಅಂಶ ಅಂದರೆ ಸಂಖ್ಯೆಗಳ ಕ್ರಮಗಳು. ಈಗಾಗಲೇ ಮಕ್ಕಳು ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮಗಳಲ್ಲಿ ಜೋಡಿಸಿ ಬರೆಯುವ ಒಂದು ಕೌಶಲ್ಯ ಒಂದು ಕರಗತ ಆಗಿರೋದ್ರಿಂದ ಉದಾಹರಣೆಗೆ 24, 36, 48 ಮತ್ತು 12 ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಎಂದರೆ ಚಿಕ್ಕದರಿಂದ ದೊಡ್ಡದು. ಉದಾಹರಣೆಗೆ 12 12 ಈಸ್ ಲೆಸ್ ದ್ಯಾನ್
ಸೊ 24 ಈಸ್ ಲೆಸ್ ದ್ಯಾನ್ 36 ಈಸ್ ಲೆಸ್ ದ್ಯಾನ್ 48. ಈ ರೀತಿಯಾಗಿ ಮಕ್ಕಳು ಏರಿಕೆ ಕ್ರಮದಲ್ಲಿ 5 ಅಂಕಿ ಸಂಖ್ಯೆವರೆಗೂ ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸಿರುತ್ತಾರೆ. ಸೊ ಇದನ್ನೇ ಅವರೋಹಣ ಕ್ರಮ ಅಂದರೆ ಇಳಿಕೆ ಕ್ರಮದಲ್ಲಿ ಬರೆಯುವುದಾದರೆ ಸೊ 48 ಗ್ರೇಟರ್ ದ್ಯಾನ್ 36 ಗ್ರೇಟರ್ ದ್ಯಾನ್ 24, ಸೊ 24 ಗ್ರೇಟರ್ ದ್ಯಾನ್ 12. ಸೊ ಈ ರೀತಿಯಾಗಿ ಸಂಖ್ಯೆಗಳ ಕ್ರಮಗಳನ್ನು ಬಲ್ಲವರಾಗಿರ್ತಾರೆ. ಸೊ ಮತ್ತೊಂದು ಪ್ರಮುಖ ವಿಚಾರ ಅಂಶ ಅಂದರೆ ಸೊ ಮಕ್ಕಳು ಸಂಖ್ಯೆಗಳನ್ನು ಕೊಟ್ಟಿರುವ ದತ್ತ ಸಂಖ್ಯೆಯನ್ನು ವಿಸ್ತೃತ ರೂಪದಲ್ಲಿ ಬರೆಯುವ ವಿಧಾನವನ್ನು ಕೂಡ ಅವರು ಕರಗತ ಮಾಡಿಕೊಂಡಿರ್ತಾರೆ. ಸೊ ಹೇಗೆ ಈಗ ವಿಸ್ತೃತ ರೂಪದಲ್ಲಿ ಬರಿಬೇಕಂದ್ರೆ ಒಂದು ದತ್ತ ಸಂಖ್ಯೆಯ ಸ್ಥಾನ ಬೆಲೆಯ ಅನುಗುಣವಾಗಿ ಅದರ ಒಟ್ಟು ಮೌಲ್ಯವನ್ನು ನಿರೂಪಿಸುವುದಾಗಿರುತ್ತದೆ. ಉದಾಹರಣೆಗೆ 24,756 ಎಂಬ ದತ್ತ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಅಂಕಿಗಳ ಸ್ಥಾನ ಬೆಲೆಗಳ ಮೌಲ್ಯದ ಮೊತ್ತಕ್ಕೆ ಅನುಗುಣವಾಗಿ ಉದಾಹರಣೆಗೆ 2 ಬಿಡಿ 10 100,000 10,000 2 10,000ದ ಸ್ಥಾನದಲ್ಲಿರುವುದರಿಂದ 2ರ ಸ್ಥಾನ ಬೆಲೆ 20,000, 4ರ ಸ್ಥಾನ ಬೆಲೆ 4,000 ಮತ್ತು 7ರ ಸ್ಥಾನ ಬೆಲೆ 700 ಪ್ಲಸ್ 5ರ ಸ್ಥಾನ ಬೆಲೆ 50 ಪ್ಲಸ್ 6 ಬಿಡಿ ಸ್ಥಾನದಲ್ಲಿರುವುದರಿಂದ ಇದರ ಸ್ಥಾನ ಬೆಲೆ 6 ಆಗುತ್ತದೆ. ಈ ರೀತಿಯಾಗಿ ಮಕ್ಕಳು ಈ ಸಂಖ್ಯೆಯನ್ನು ವಿಸ್ತರಣ ರೂಪದಲ್ಲೂ ಕೂಡ ಬರೆಯಬಲ್ಲರು. ಇದಿಷ್ಟು ಏನು 6ನೇ ತರಗತಿಗೆ ಬಂದಿರುವಂಥ ಮಕ್ಕಳು ಪೂರ್ವಜ್ಞಾನವನ್ನು ಹೊಂದಿರೋವನ್ನು ಆಧಾರವಾಗಿಟ್ಟುಕೊಂಡು ಇಂದಿನ ತರಗತಿಯಲ್ಲಿ ಬಹುಮುಖ್ಯವಾಗಿ ನಾವು ದೊಡ್ಡ ಸಂಖ್ಯೆಗಳು 5 ಅಂಕಿಗಳಿಗಿಂತ ದೊಡ್ಡ ಸಂಖ್ಯೆಗಳನ್ನು ನಾವು ಪರಿಚಯ ಮಾಡಿಕೊಡುವಂಥದ್ದು ಬಹಳ ಮುಖ್ಯ ಆಗಿರುತ್ತದೆ. ಇದುವರೆಗೆ ಪೂರ್ವಜ್ಞಾನದಲ್ಲಿ ಕೆಲವು ಅಂಶಗಳನ್ನು ಸ್ಮರಿಸಿದ ನಂತರ ಈಗ ನಮ್ಮ ಸಂಚಿಕೆಯಾದಂತಹ 5 ಅಂಕಿಗಳಿಗಿಂತ ದೊಡ್ಡದಾದ ಸಂಖ್ಯೆಗಳ ಪರಿಚಯವನ್ನು ಈಗ ನಾವು ಮಾಡಿಕೊಳ್ಳೋಣ. ಇದಕ್ಕಿಂತ ಮೊದಲು ಕೆಲವು ಪ್ರಮುಖವಾದಂತಹ ಉದ್ದೇಶಗಳು ಗಮನಿಸಿದೇ ಆಗಿದ್ದಲ್ಲಿ ಮೊದಲಿಗೆ ಸ್ಥಾನ ಬೆಲೆ ಬಹು ಅಂಕಿಗಳನ್ನು ಹೊಂದಿರುವ ದೊಡ್ಡ ಸಂಖ್ಯೆಗಳನ್ನು ಒಳಗೊಂಡಂತೆ ಸಂಖ್ಯೆಯಲ್ಲಿ ಪ್ರತಿ ಅಂಕಿಯ ಸ್ಥಾನ ಮೌಲ್ಯವನ್ನು ಗುರುತಿಸುವುದು. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಉದ್ದೇಶ ಆಗಿರ್ತದೆ. ಪ್ರತಿಯೊಂದು ಅಂಕಿಯ ಸ್ಥಾನದ ಮೌಲ್ಯವನ್ನು ಗುರುತಿಸೋದು ಬಹಳ ಪ್ರಮುಖವಾಗಿರ್ತದೆ. ಎರಡನೆಯದಾಗಿ ಸಂಖ್ಯೆಗಳನ್ನು ಹೋಲಿಸುವುದು. ದೊಡ್ಡ ಸಂಖ್ಯೆಗಳನ್ನು ಹೋಲಿಸಲು ಮತ್ತು ಯಾವುದು ಹೆಚ್ಚು ಅಥವಾ ಚಿಕ್ಕದಾಗಿದೆ ಎಂಬುದನ್ನು ನಿರ್ಧರಿಸಲು ಕೂಡ ಸಾಧ್ಯವಾಗುವಂತೆ ಸೊ ಈ ಉದ್ದೇಶವನ್ನು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಮೂರನೇ ಉದ್ದೇಶ ಅಂತ ಹೇಳಬೇಕಂದ್ರೆ ಸಂಖ್ಯಾ ಕ್ರಮಗಳು. ಈಗಾಗಲೇ ನಾನು ಪೂರ್ವಜ್ಞಾನದಲ್ಲಿ ತಿಳಿಸಿಕೊಟ್ಟ ಹಾಗೆ ಸಂಖ್ಯೆಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಿಸುವಂಥ ಕೌಶಲ್ಯವನ್ನು ಕೂಡ ಇಲ್ಲಿ ಬೆಳೆಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ತದನಂತರ ವಿಸ್ತರಿತ ರೂಪದಲ್ಲಿ ದತ್ತ ಸಂಖ್ಯೆಯನ್ನು ವಿಸ್ತರಿತ ರೂಪದಲ್ಲಿ ಸಂಖ್ಯೆಗಳನ್ನು ಬರೆಯೋದಾಗಿರ್ಬೋದು, ಆ ಸಂಖ್ಯೆಯನ್ನು ಅದರ ಸ್ಥಾನ ಮೌಲ್ಯಗಳ ಮೊತ್ತವಾಗಿ ವ್ಯಕ್ತಪಡಿಸೋದಾಗಿರ್ಬೋದು. ಸೊ ಇದು ಕೂಡ ಬಹುಮುಖ್ಯವಾದ ಉದ್ದೇಶ ಆಗಿರುತ್ತೆ. 5ನೇ ಉದ್ದೇಶವನ್ನು ನಾವು ತೆಗೆದುಕೊಂಡಾಗ ದೊಡ್ಡ ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಭಾರತೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ಅಲ್ಪ ವಿರಾಮವನ್ನು ಹಾಕುವುದರೊಂದಿಗೆ ಸಂಖ್ಯೆಯಲ್ಲಿರುವ ದತ್ತ ಸಂಖ್ಯೆ ಅಂಕಿಗಳನ್ನು ಸರಿಯಾಗಿ ಗುಂಪು ಮಾಡುವುದರೊಂದಿಗೆ ಆ ಸಂಖ್ಯೆಯನ್ನು ಓದುವುದು, ಬರೆಯುವುದು ಮತ್ತು ವಿಸ್ತರಣಾ ರೂಪದಲ್ಲಿ ವ್ಯಕ್ತಪಡಿಸುವುದು ಕೂಡ ಬಹಳ ಮುಖ್ಯವಾದ ಉದ್ದೇಶ ಆಗಿರುತ್ತದೆ. ಜೊತೆಗೆ ಮತ್ತೊಂದು ನಾವು ಉದ್ದೇಶವನ್ನು ನೋಡಬೇಕಂದ್ರೆ ಈ ಕಲಿತಂತಹ ಎಲ್ಲ ಪರಿಕಲ್ಪನೆಗಳನ್ನು ನಿತ್ಯ ಜೀವನದ ಸಂದರ್ಭಗಳಲ್ಲಿ ಅನ್ವಯಗಳನ್ನು ಮಾಡ್ಕೋಬೇಕಾಗಿದ್ದು. ಮಕ್ಕಳು ಏನು ತರಗತಿ ಪ್ರಕ್ರಿಯೆಯಲ್ಲಿ ಕಲಿತದ್ದನ್ನು ಅವರು ದಿನನಿತ್ಯ ಜೀವನ ಸನ್ನಿವೇಶಗಳಲ್ಲಿ ಅವರು ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ತಾರೆ, ದೊಡ್ಡ ಸಂಖ್ಯೆಗಳನ್ನು ಒಳಗೊಂಡಿರುವ ಪ್ರಾಯೋಗಿಕ ಸಮಸ್ಯೆಗಳನ್ನು ಪರಿಹರಿಸಲು ಇದನ್ನು ಈ ಕೌಶಲ್ಯಗಳನ್ನು ಉದಾಹರಣೆಗೆ ಭಾರತದ ಜನಸಂಖ್ಯೆಯನ್ನು ಅಂದಾಜು ಮಾಡೋದಾಗಿರ್ಬೋದು, ಸೂರ್ಯ ಗ್ರಹ ಚಂದ್ರ ಇತರೆ ಸೆಲೆಸ್ಟಿಯಲ್ ಬಾಡೀಸ್ ಏನು ಅವುಗಳ ದೂರ ಡಿಸ್ಟೆನ್ಸ್ ಇದೆ ಅದನ್ನು ಅಂದಾಜು ಮಾಡೋದಾಗಿರ್ಬೋದು. ಅಲ್ಲಿ ಕೂಡ ಈ ನಮ್ಮ ಮಕ್ಕಳು ಅದನ್ನು ಅನ್ವಯ ಮಾಡಿಕೊಳ್ಳುವಂಥ ಸಂದರ್ಭ ಈ ಉದ್ದೇಶ ಆಗಿರ್ತದೆ. ಈಗ ನಾವು ಈ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ತರಗತಿ ಪ್ರಕ್ರಿಯೆಯಲ್ಲಿ 5E ಹಂತಗಳಿಗೆ ಯಾವ ರೀತಿ ಇವುಗಳನ್ನು ಅನುಕೂಲಿಸಬಹುದು ಅನ್ನೋದನ್ನು
ಒಂದು ಚಟುವಟಿಕೆಯ ಮೂಲಕ ಮೊದಲಿಗೆ ತೊಡಗುವಿಕೆ ಎಂಗೇಜ್ ಆ ಒಂದು ಹಂತದಲ್ಲಿ ಇದನ್ನು ಯಾವ ರೀತಿ ನಾವು ಅನುಕೂಲಿಸಬಹುದು ಅಂತ ಹೇಳಿ ಪ್ರಯತ್ನ ಮಾಡೋಣ. ಮೊದಲಿಗೆ ನಾನು ಒಂದು ಚಟುವಟಿಕೆಯನ್ನು ಕೈಗೊಳ್ಳುತ್ತೇನೆ. ಸೊ ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ 3 ಅಥವಾ 4 ಗುಂಪುಗಳಾಗಿ ನಾನು ವಿಂಗಡಿಸ್ತೇನೆ. ಮಕ್ಕಳನ್ನು ಗುಂಪುಗಳಾಗಿ ವಿಂಗಡಿಸಿದ ಮೇಲೆ ಒಂದು ಕಾರ್ಡಿನ ಮೇಲೆ ಒಂದು ಸಂಖ್ಯೆಯನ್ನು ಬರೆಯುತ್ತೇನೆ. 8 ಅಂಕಿಗಳನ್ನು ಹೊಂದಿರುವಂಥ ಒಂದು ಸಂಖ್ಯೆ 4, 5, 3, 7, 6, 8, 2 ಮತ್ತು 6. ಸೊ ಈ ಸಂಖ್ಯೆಯನ್ನು ಬರೆದಿರುವಂಥ ಕಾರ್ಡನ್ನು ಆ ಗುಂಪುಗಳಿಗೆ ನಾನು ಹಂಚುತ್ತೇನೆ. ಸೊ ಹಂಚಿದ ನಂತರ ಕೆಲವು ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳೋ ಪ್ರಯತ್ನವನ್ನು ಕೂಡ ಮಾಡೋಣ. ಈಗ ಮೊದಲ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈ ದತ್ತ ಸಂಖ್ಯೆಯನ್ನು ನೀವು ಹೇಗೆ ಓದುವಿರಿ? ಸೊ ಇದು ಭಾರತೀಯ ಪದ್ಧತಿಯಲ್ಲಿ ನೀವು ಈ ಸಂಖ್ಯೆಯನ್ನು ಹೇಗೆ ಓದುವಿರಿ ಹಾಗೂ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನೀವು ಈ ಸಂಖ್ಯೆಯನ್ನು ಹೇಗೆ ಓದುವಿರಿ? ಈ ಸಂಖ್ಯೆಯನ್ನು ನಿಮಗೆ ಓದಲು ಕಷ್ಟವೇ? ಈ ಸಂಖ್ಯೆಯನ್ನು ಓದಲು ನಿಮಗೆ ಕ್ಲಿಷ್ಟ ಅನಿಸುತ್ತಿದೆಯೇ? ಹೌದು, ಏಕೆಂದರೆ ಈ ದತ್ತ ಸಂಖ್ಯೆಯು 5 ಅಂಕಿಗಳಿಗಿಂತ ಹೆಚ್ಚು ಅಂಕಿಗಳನ್ನು ಹೊಂದಿರುವ ಸಂಖ್ಯೆಯಾಗಿರುತ್ತದೆ. ಮಕ್ಕಳಿಗೆ ಈಗಾಗಲೇ 5 ಅಂಕಿಗಳನ್ನು ಸೇರಿಸಿಕೊಂಡು ಓದುವಂತಹ ಕೌಶಲ್ಯ ತಿಳಿದಿರೋದ್ರಿಂದ ನಾವೀಗ 6 ಅಂಕಿಗಳ ಸಂಖ್ಯೆಯನ್ನು ಪರಿಚಯ ಮಾಡಿಕೊಡ್ಬೇಕು. ಹೇಗೆ? ಸೊ ಇಲ್ಲಿ 5 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು? ಗರಿಷ್ಠ ಸಂಖ್ಯೆ ಯಾವುದು? 99,999. ಈ 5 ಅಂಕಿ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ನಮಗೆ ಯಾವ ಮೊತ್ತ ದೊರಕುತ್ತದೆ? ಸೊ ಅತ್ಯಂತ ಗರಿಷ್ಠ 5 ಅಂಕಿ ಗರಿಷ್ಠ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ನಮಗೆ ಏನು ಸಿಗುತ್ತೆ? 0 0 0 0 1. 6 ಅಂಕಿಯ ಕನಿಷ್ಠ ಸಂಖ್ಯೆ ಸಿಗುತ್ತೆ. ಹಾಗಾದರೆ ಈ 6 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ನಾವು ಯಾವ ರೀತಿ ಓದಬಹುದು? ನಾವು ಸ್ಥಾನ ಬೆಲೆ ಅನುಸಾರವಾಗಿ ಬಿಡಿ 10, 100, 1000, 10,000, ಲಕ್ಷ. ಸೊ ಇದನ್ನು ನಾವು 1,00,000 ಎಂದು ಓದಬಹುದು. ಹಾಗಾದರೆ ಈ 1,00,000ವು ಇಂದಿನ ಸ್ಥಾನವಾದಂತಹ 10,000ಕ್ಕೆ ನಾವು ಹೋಲಿಕೆ ಮಾಡಿದಾಗ, ಸೊ 10,000ಕ್ಕೆ ನಾವು ಇದನ್ನು ಹೋಲಿಕೆ ಮಾಡಿದಾಗ ಅದರ ಮುಂದಿನ ಸ್ಥಾನವು 10 ಪಟ್ಟು ಹೆಚ್ಚಾಗಿರುವುದನ್ನು ನಾವು ನೋಡಬಹುದು. ಸೊ ಆದ್ದರಿಂದ ಇದು ನಾವು 1,00,000 ಸೊ ಅಂತ ಹೇಳಿ ನಾವು ಮಕ್ಕಳಿಗೆ ಈ ರೀತಿಯಾಗಿ ನಾವು ಪರಿಚಯವನ್ನು ಮಾಡಿ ಕೊಡಬಹುದು. ಅನ್ವೇಷಣಾ ಮತ್ತು ವಿವರಣಾ ಹಂತದಲ್ಲಿ ಮೊದಲಿಗೆ ಈ ಸ್ಥಾನ ಬೆಲೆ ಸೂಚಿ ಮತ್ತು ಸಂಖ್ಯಾ ಬಿಲ್ಲೆಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಸೊ ಇಲ್ಲಿ ಏನು ಒಂದು ಮನೋವೈಜ್ಞಾನಿಕ ಹಿನ್ನೆಲೆ ಏನಿದೆ, ಸೊ 1 to many, many to 1. ಸೊ ಈ ಒಂದು ಪ್ಲೇಸ್ ವ್ಯಾಲ್ಯೂ ಮ್ಯಾಟ್ ಸ್ಥಾನ ಬೆಲೆ ಸೂಚಿಯಲ್ಲಿ ನಾವು ಮೊದಲಿಗೆ ಬರುವಂಥ ರೋನಲ್ಲಿ ಈ ಭಾರತೀಯ ಸಂಖ್ಯಾ ಪದ್ಧತಿಯನ್ನು ನಾವು ನೋಡ್ಬೋದು. ಉದಾಹರಣೆಗೆ ಬಿಡಿಗಳು, ಸಾವಿರಗಳು, ಲಕ್ಷಗಳು, ಕೋಟಿಗಳು. ಸೊ ಅದರ ಕೆಳಗಡೆ ಬರುವಂಥ ರೋನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯನ್ನು ನಾವು ನೋಡ್ಬೋದು. ಸೊ ಬಿಡಿಗಳು, ಸಾವಿರಗಳು, ಮಿಲಿಯನ್ಗಳು. ಸೊ ಈ ರೀತಿಯಾಗಿ ಎರಡೂ ಸಂಖ್ಯಾ ಪದ್ಧತಿಯಲ್ಲೂ ಕೂಡ ನಾವು ಕೊಟ್ಟಿರುವಂಥ ದತ್ತ ಸಂಖ್ಯೆಯನ್ನು ನಾವು ಇಲ್ಲಿ ನಾವು ಪ್ರೆಸೆಂಟ್ ಮಾಡ್ಬೋದು. ಸೊ ಮೊದಲಿಗೆ ನಾವಿಲ್ಲಿ ಈ ಬಿಡಿಗಳು, ಸಾವಿರಗಳು, ಲಕ್ಷಗಳು, ಕೋಟಿಗಳು ಇವು ಗುಂಪುಗಳು ಅಂತ ಹೇಳಿ ಕರಿತೇವೆ. ಸೊ ಅದರಲ್ಲಿ ಬರುವಂತಹ ಸ್ಥಾನಗಳನ್ನು ನಾವು ಕೂಡ ಇಲ್ಲಿ ಗಮನಿಸ್ಬೋದು. ಸೊ ಎರಡೂ ಪದ್ಧತಿಯಲ್ಲೂ ನೀವು ನೋಡ್ಬೋದು. ಸೊ ಇದರ ಜೊತೆಗೆ ನಾವು ಕೊಟ್ಟಿರುವಂಥ ದತ್ತ ಸಂಖ್ಯೆಗಳನ್ನು ವಿಸ್ತರಣಾ ರೂಪದಲ್ಲಿ ಬರೆಯೋದಕ್ಕೆ ಅನುಕೂಲಿಸುವಂತೆ ನಾವು 10ರ ಘಾತ ಸೂಚಿಯನ್ನು ಕೂಡ ನಾವು ನೋಡ್ಬೋದು. ಮತ್ತು ಭಾರತೀಯ ಸಂಖ್ಯಾ ಪದ್ಧತಿ ನಂತರ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯೊಂದಿಗೆ ಹೋಲಿಕೆ ಮಾಡಲು ಕೂಡ ನಮಗೆ ಇದು ಸಹಕಾರಿಯಾಗುತ್ತದೆ. ಉದಾಹರಣೆಗೆ ನಾವು ಯಾವುದೇ ಒಂದು ಸಂಖ್ಯಾ ಬಿಲ್ಲೆಯನ್ನು ನಾವು ಸ್ಥಾನ ಬೆಲೆ ಸೂಚಿಯಲ್ಲಿ ಈ ರೀತಿ ಇಟ್ಟಾಗ, ಸೊ ಈ ಸಂಖ್ಯಾ ಬಿಲ್ಲೆಯ ಬೆಲೆಯು ಅದು ಒಳಗೊಂಡಿರುವ ಆ ಸ್ಥಾನ ಬೆಲೆಯಾಗಿರುತ್ತದೆ. ಸೊ ಈ ರೀತಿಯಾಗಿ ನಾವು ಇಂದಿನ ಚಟುವಟಿಕೆಯಲ್ಲಿ ತೆಗೆದುಕೊಂಡಂಥ ಸಂಖ್ಯೆಯನ್ನು ಮೊದಲು ನಾವು ಭಾರತೀಯ ಪದ್ಧತಿಯಲ್ಲಿ ಈಗ ನಾವು ರಿಪ್ರೆಸೆಂಟ್ ಮಾಡೋದು ಹೇಗೆ ಮೂರ್ತ ವಿಧಾನದಲ್ಲಿ ಅನ್ನೋದನ್ನು ನೋಡೋಣ.
ಉದಾಹರಣೆಗೆ ಬಿಡಿ ಸ್ಥಾನದಲ್ಲಿ 6 ಇಡೋಣ. ಸೊ ನಂತರ 10ರ ಸ್ಥಾನದಲ್ಲಿ 2, ತದನಂತರ 100ರ ಸ್ಥಾನದಲ್ಲಿ 8 ಇಡೋಣ. ಸೊ ನಂತರ 1000ದ ಸ್ಥಾನದಲ್ಲಿ 6 ಇಡೋಣ. ನೆಕ್ಸ್ಟ್ 10,000ದ ಸ್ಥಾನದಲ್ಲಿ 7, ಮತ್ತು ಲಕ್ಷದ ಸ್ಥಾನದಲ್ಲಿ 3, ಆನಂತರ 10 ಲಕ್ಷದ ಸ್ಥಾನದಲ್ಲಿ 5 ನಾವು ಇಟ್ಟಾಗ, ಸೊ ಕೊನೆಯದಾಗಿ ಕೋಟಿಯ ಸ್ಥಾನದಲ್ಲಿ ನಾವು 4 ಇಟ್ಟಾಗ ನಾವು ಈಗ ಈ ದತ್ತ ಸಂಖ್ಯೆಯನ್ನು, ಈ ಸ್ಥಾನ ಬೆಲೆ ಸೂಚಿಯನ್ನು ಬಳಸಿಕೊಂಡು ಭಾರತೀಯ ಪದ್ಧತಿಯಲ್ಲಿ ಯಾವ ರೀತಿ ಓದಬಹುದು. ನಾವು ಓದುವಂಥ ಸಂದರ್ಭದಲ್ಲಿ ಗರಿಷ್ಠ ಸ್ಥಾನ ಬೆಲೆಯಿಂದ ಓದುವ ಪದ್ಧತಿ ನಿಮಗಾಗಲೇ ತಿಳಿದಿರೋ ಹಾಗೆ, ಸೊ ನಾವಿಲ್ಲಿ ಕೋಟಿ 4 ಕೋಟಿಯ ಸ್ಥಾನದಲ್ಲಿರೋದರಿಂದ ಸೊ 4 ಕೋಟಿ, ಮತ್ತು 10 ಲಕ್ಷದ ಸ್ಥಾನದಲ್ಲಿದೆ, 3 ಲಕ್ಷದ ಸ್ಥಾನದಲ್ಲಿದೆ. ಇವೆರಡೂ ಸ್ಥಾನಗಳು ಒಂದೇ ಗುಂಪಿಗೆ ಬರೋದರಿಂದ ಸೊ ನಾವು ಇವೆರಡನ್ನು ಕೂಡಿಸಿ ಓದಬೇಕಾಗತ್ತೆ. ಸೊ 4 ಕೋಟಿ 53 ಲಕ್ಷಗಳು. ಸೊ ಆನಂತರ 76 ಸಾವಿರಗಳು. ಸೊ 826. ಈ ರೀತಿಯಾಗಿ ನಾವೇನು ಮಾಡ್ಬೋದು, ಮೂರ್ತ ವಿಧಾನದಲ್ಲಿ ಈ ಒಂದು ದತ್ತ ಸಂಖ್ಯೆಯನ್ನು ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿಯಾಗಿ ತೋರಿಸಬಹುದು. ಈ ಒಂದು ದತ್ತ ಸಂಖ್ಯೆಯನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಕೂಡ ನಾವು ಓದಲು ಸಹಾಯವಾಗುವಂತೆ ಹಾಗೂ ಬರೆಯಲು ಸಹಾಯವಾಗುವಂತೆ ಮತ್ತು ಹೋಲಿಕೆ ಮಾಡಲು ಸಹಾಯವಾಗುವಂತೆ ಈ ಒಂದು ಸಂಖ್ಯಾ ಸ್ಥಾನ ಬೆಲೆ ಸೂಚಿಯ ಸಹಾಯದಿಂದ ಹಾಗೂ ಸಂಖ್ಯಾ ಬಿಲ್ಲೆಗಳ ಸಹಾಯದಿಂದ ನಾವು ಭಾಳ ಸುಲಭವಾಗಿ ಅರ್ಥೈಸ್ಕೊಳ್ಬೋದು. ನೀವಿಲ್ಲಿ ಗಮನ ಇಟ್ಟು ನೋಡ್ದಂತೆ ನಾನು ಪ್ರತಿ ಅಂಕಿಯ ಸಂಖ್ಯಾ ಬಿಲ್ಲೆಗಳನ್ನು ಬಿಡಿ ಸ್ಥಾನದಿಂದ ಗರಿಷ್ಠ ಸ್ಥಾನದವರೆಗೂ ನಾವೇನು ಮಾಡ್ತಾ ಹೋಗಬೇಕು, ಈ ರೀತಿ ಅಂಟಿಸ್ಕೊಂಡು ಹೋಗ್ತಾ ಇರಬೇಕು. ಸೊ ಈಗಾಗಲೇ ನಾನು ತಿಳಿಸಿಕೊಟ್ಟಂತೆ ನಾವಿಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಗಳಲ್ಲಿ ಗುಂಪುಗಳನ್ನು ಅನುಸಾರವಾಗಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಈ ದತ್ತ ಸಂಖ್ಯೆಯನ್ನು ಓದಬಹುದು. ಹೇಗೆ, ಇಲ್ಲಿ 4 ಎಂಬ ಸಂಖ್ಯಾ ಬಿಲ್ಲೆಯು, 4 ಎಂಬ ಅಂಕಿಯು ಯಾವ ಸ್ಥಾನದಲ್ಲಿದೆ, 10 ಮಿಲಿಯನ್ ಸ್ಥಾನದಲ್ಲಿದೆ. ಸೊ 5 ಮಿಲಿಯನ್ ಸ್ಥಾನದಲ್ಲಿದೆ. ಸೊ ಇಲ್ಲಿ ಮಿಲಿಯನ್ಗಳ ಒಂದು ಗುಂಪಾಗಿರೋದ್ರಿಂದ ಸೊ ಇವೆರಡನ್ನು ನಾವು ಕೂಡಿಸಿ ಓದಿದಾಗ 45 ಮಿಲಿಯನ್ಗಳು ಅಂತ ಹೇಳಿ ಓದಬೇಕಾಗತ್ತೆ. ಸೊ 3, 7 ಮತ್ತು 6 ಸಾವಿರಗಳ ಗುಂಪಿನಲ್ಲಿ ಬರೋದರಿಂದ ಈ ಸಂಖ್ಯೆಯನ್ನು ಇಲ್ಲಿ ನಾವು 376 ಸಾವಿರಗಳು ಮತ್ತು 826 ಬಿಡಿಗಳು ಅಂತ ಹೇಳಿ ಕೂಡ ನಾವು ಇದನ್ನು ಓದಬಹುದು ಭಾಳ ಸುಲಭವಾಗಿ. ಈಗ ಅವ್ರ ಮಕ್ಕಳಿಗೆ ನಿಮ್ಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಸಂಖ್ಯೆನ ಓದೋದು ಗೊತ್ತಾಯಿತು. ಸೊ ಇದನ್ನು ಬರಿಬೇಕಾದ್ರೆ ನಾವು ಕಾಮ ಹಾಕಿ ಬರಿಬೇಕಾಗುತ್ತೆ ಗುಂಪುಗಳನ್ನು. ನಾವಿಲ್ಲಿ ಯಾವ ರೀತಿ ಸ್ಥಾನ ಬೆಲೆಗಳಲ್ಲಿ ಪೀರಿಯಡ್ಸ್ ಅಂತ ಏನು ಕರಿತೀವಿ, ಗುಂಪುಗಳು ಮಾಡಿದ್ದೀವಿ. ಆ ಗುಂಪುಗಳ ಅನುಸಾರವಾಗಿ ನಾವೇನು ಮಾಡಬೇಕಾಗತ್ತೆ, ಕಾಮಗಳನ್ನು ಹಾಕಬೇಕಾಗತ್ತೆ. ಭಾರತೀಯ ಸಂಖ್ಯಾ ಪದ್ಧತಿ ಮೊದಲ 3 ಅಂಕಿಗಳಾದ ನಂತರ ಕಾಮ ಹಾಕಬೇಕು, ತದನಂತರ 2 ಅಂಕಿಗಳಿಗೆ ಕಾಮವನ್ನು ಇಡಬೇಕಾಗತ್ತೆ. ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಪ್ರತಿ 3 ಅಂಕಿಗಳ ನಂತರ ನಾವೇನು ಮಾಡಬೇಕಾಗತ್ತೆ, ಗುಂಪುಗಳನ್ನು ಹಾಕಬೇಕಾಗುತ್ತೆ. ಸೊ ಈ ರೀತಿ ನಾವು ಮೂರ್ತ ವಿಧಾನದಲ್ಲಿ ಸೊ ಈ ಒಂದು ಸ್ಥಾನ ಬೆಲೆ ಸೂಚಿ ಮತ್ತು ಸಂಖ್ಯಾ ಬಿಲ್ಲೆಗಳ ಸಹಾಯದಿಂದ ನಾವು ಬಹಳ ಸುಲಭವಾಗಿ ಮಕ್ಕಳಿಗೆ ಅರ್ಥೈಸ್ಬೋದು. ಸೊ ಮುಂದಿನ ಹಂತದಲ್ಲಿ ನಾವು ಚೌಕಳಿ ಹಾಳೆಗಳನ್ನು ಬಳಸ್ಕೊಂಡು ಸೊ ಇದೇ ಸಂಖ್ಯೆಗಳನ್ನು ಓದೋದು ಹೇಗೆ, ಬರೆಯೋದು ಹೇಗೆ ಮತ್ತು ಹೋಲಿಸೋದು ಹೇಗೆ ಹಾಗೂ ವಿಸ್ತರಣಾ ರೂಪದಲ್ಲಿ ಬರೆಯುವ ವಿಧಾನವನ್ನು ನಾವೀಗ ಕಲಿತ್ಕೊಳ್ಳೋಣ. ನಾವು ಇದುವರೆಗೆ ಆ ದತ್ತ ಸಂಖ್ಯೆಯನ್ನು ಪ್ಲೇಸ್ ವ್ಯಾಲ್ಯೂ ಮ್ಯಾಟನ್ನು ಬಳಸ್ಕೊಂಡು ಯಾವ ರೀತಿ ನಾವು ಓದೋದನ್ನು ಅಭ್ಯಾಸ ಮಾಡಿದ್ವಿ. ಸೊ ಅದೇ ಸಂಖ್ಯೆಯನ್ನು ಈ ಒಂದು ಚೌಕುಳಿ ಕಾಗದದ ಮೇಲೆ ಸೊ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡೋದು, ಯಾವ ರೀತಿ ಬರಿಬೋದು ಅನ್ನೋದನ್ನು ನಾವು ಮಕ್ಕಳಿಗೆ ಭಾಳ ಸುಲಭವಾಗಿ ತೋರಿಸ್ಕೊಡ್ಬೋದು. ಇಲ್ಲಿ ನೀವು ನೋಡ್ಬೋದು, ಪ್ರತಿ ಭಾರತೀಯ ಪದ್ಧತಿಯಲ್ಲಿ ಮೊದಲಿಗೆ ಬಿಡಿ ಸ್ಥಾನ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ ಈ ಸ್ಥಾನಗಳನ್ನು ನಾನೇನು ಮಾಡ್ಕೊಂಡಿದ್ದೀನಿ, ಬರ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಸ್ಥಾನದಲ್ಲಿ 9 ಕೋಣೆಗಳನ್ನು ನೀವು ಗಮನಿಸ್ಬೋದು. ಏಕೆಂದರೆ
ಉದಾಹರಣೆಗೆ ಬಿಡಿ ಸ್ಥಾನದಲ್ಲಿ 6 ಬಿಡಿಗಳಿರೋದ್ರಿಂದ ನಾನೇನು ಮಾಡಬೇಕು, ಮ್ಯಾಕ್ಸಿಮಮ್ ಎಷ್ಟು ಗರಿಷ್ಠ 9 ಬರ್ಬೋದು. ಸೊ ಆದ ಕಾರಣ ನಾನು 9 ಕೋಣೆಗಳನ್ನು ಉಳಿಸ್ಕೊಂಡಿದ್ದೇನೆ. ಸೊ ಇಲ್ಲಿ ನಾವು ದತ್ತ ಸಂಖ್ಯೆಯನ್ನು ಗಮನಿಸಿದಾಗ ಬಿಡಿ ಸ್ಥಾನದಲ್ಲಿ 6 ಬಿಡಿಗಳಿರೋದ್ರಿಂದ ಸೊ ನಾನು 1 2 3 4 5 6 ಬಿಡಿಗಳನ್ನು ಬರೆಯಬೇಕಾಗುತ್ತೆ. 10ರ ಸ್ಥಾನದಲ್ಲಿ 2 10ಗಳಿರೋದ್ರಿಂದ ಸೊ 10 10 2 ಬಾರಿ ಬರೀಬೇಕಾಗುತ್ತೆ. 100ರ ಸ್ಥಾನದಲ್ಲಿ 8 ಇರೋದ್ರಿಂದ 8 100ಗಳನ್ನು ನಾನೇನು ಮಾಡಬೇಕಾಗುತ್ತೆ, ಬರೆಯಬೇಕಾಗುತ್ತೆ. ಸೊ ಈ ರೀತಿಯಾಗಿ 400 500 600 700 800 1000ದ ಸ್ಥಾನದಲ್ಲಿ 6 ಇದ್ದ ಕಾರಣ ನಾನು 6 ಬಾರಿ 1000ವನ್ನು ಬರೆಯಬೇಕಾಗುತ್ತದೆ. 1 2 3 4 5 6 ಬಾರಿ ನಾನು 1000ವನ್ನು ಬರೆಯಬೇಕಾಗುತ್ತೆ. 10,000ದ ಸ್ಥಾನದಲ್ಲಿ ಯಾವ ಅಂಕೆ ಬಂದಿದೆ, ಬಿಡಿ 10 100 1000 10,000 7. ಹಾಗಾಗಿ ನಾನು 7 ಬಾರಿ 10,000ವನ್ನು ಬರೆಯಬೇಕಾಗುತ್ತದೆ. 1 ಬಾರಿ 2 ಬಾರಿ 3 ಬಾರಿ 4 ಬಾರಿ 5 ಬಾರಿ 6 ಬಾರಿ 7 ಬಾರಿ 10,000ವನ್ನು ಬರೆಯಬೇಕಾಗುತ್ತದೆ. ನಂತರ ಲಕ್ಷದ ಸ್ಥಾನದಲ್ಲಿ ಯಾವ ಅಂಕೆ ಇರೋದು, 3 ಇರೋದರಿಂದ ನಾನು ಲಕ್ಷವನ್ನು 3 ಬಾರಿ ಲಕ್ಷವನ್ನು ಬರೀಬೇಕಾಗುತ್ತೆ. 1 ಬಾರಿ 2 ಬಾರಿ 3 ಬಾರಿ, ಸೊ 3 ಬಾರಿ. ಆನಂತರ 10 ಲಕ್ಷ ಬಿಡಿ 10 100 1000 10,000 ಲಕ್ಷ 10 ಲಕ್ಷದ ಸ್ಥಾನದಲ್ಲಿ 5 ಬಾರಿ 10 ಲಕ್ಷವನ್ನು ಬರೆಯಲಾಗಿರುತ್ತದೆ. ಸೊ ನಂತರ ಸ್ಥಾನ ಕೋಟಿಯ ಸ್ಥಾನದಲ್ಲಿ 4 ಇರೋದ್ರಿಂದ ಸೊ 4 ಬಾರಿ ನಾವು ಕೋಟಿಯನ್ನು ಬರೆಯಬೇಕಾಗುತ್ತದೆ. ಕೋಟಿಯ ಸ್ಥಾನದಲ್ಲಿ 4 ಬಾರಿ ನಾನು ಕೋಟಿಗಳನ್ನು ಬರೆದ ನಂತರ ನಾನು ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕು, ಈ ದತ್ತ ಸಂಖ್ಯೆಯನ್ನು ಭಾರತೀಯ ಪದ್ಧತಿಯಲ್ಲಿ ಚೌಕುಳಿ ಹಾಳೆಯ ಸಹಾಯದಿಂದ ಬರೆಯುವುದು ಹೇಗೆ. ಸೊ ಇಲ್ಲಿ ಮೊದಲು ಕೋಟಿಯ ಸ್ಥಾನದಲ್ಲಿ ಎಷ್ಟು ಕೋಟಿಗಳಿದ್ದಾವೆ, 4 ಕೋಟಿಗಳಿದ್ದಾವೆ. 4ಅನ್ನು ಬರೆಯುತ್ತೇನೆ ಗರಿಷ್ಠ ಸ್ಥಾನದಲ್ಲಿ. ಅದರ ಮುಂದಿನ ಹಿಂದಿನದ್ದು 10 ಲಕ್ಷದ ಸ್ಥಾನದಲ್ಲಿ ಎಷ್ಟು 10 ಲಕ್ಷಗಳ ಗುಂಪುಗಳಿದ್ದಾವೆ, 5 ಗುಂಪುಗಳಿದ್ದಾವೆ. ಸೊ 5ಅನ್ನು ಬರೆಯುತ್ತೇನೆ. ನಂತರ ಸ್ಥಾನ ಲಕ್ಷದಲ್ಲಿ 3 ಲಕ್ಷಗಳ ಗುಂಪುಗಳಿದ್ದಾವೆ, 3ಅನ್ನು ಬರೆಯೋಣ. ಅದರ ಹಿಂದಿನ ಸ್ಥಾನ 10,000ದ ಗುಂಪಿನಲ್ಲಿ 7 10,000 ಗುಂಪುಗಳಿರೋದ್ರಿಂದ 7ಅನ್ನು ಬರೆಯುತ್ತೇನೆ. ಅದರ ಹಿಂದಿನ ಗುಂಪು 1000ದ ಗುಂಪು. 1000ದ ಗುಂಪುಗಳಲ್ಲಿ ಎಷ್ಟು 1000ದ ಗುಂಪುಗಳಿದ್ದಾವೆ, 6. ಸೊ 6ಅನ್ನು ಬರೆಯೋಣ. ಅದರ ಹಿಂದಿನ ಸ್ಥಾನ ಯಾವುದು, 100ರ ಸ್ಥಾನ. ಎಷ್ಟು 100ರ ಗುಂಪುಗಳಿದ್ದಾವೆ, 800ರ ಗುಂಪುಗಳಿದ್ದಾವೆ. ಅದರ ಹಿಂದಿನ ಸ್ಥಾನ 10ರ ಸ್ಥಾನ. ಎಷ್ಟು 10ರ ಗುಂಪುಗಳಿದ್ದಾವೆ, 2 10ರ ಗುಂಪುಗಳಿದ್ದಾವೆ. ಸೊ ಅದರ ಹಿಂದಿನ ಸ್ಥಾನ ಯಾವುದು, ಬಿಡಿಗಳ ಗುಂಪು. ಎಷ್ಟು ಬಿಡಿಗಳಿದ್ದಾವೆ, ಸೊ 6 ಬಿಡಿಗಳಿದ್ದಾವೆ. ಸೊ ನಾವೀಗ ಈ ದತ್ತ ಸಂಖ್ಯೆಯಲ್ಲಿರುವ ಅಂಕಿಗಳನ್ನು ಬರೆದ ನಂತರ ಸೊ ನಾವು ಯಾವ ರೀತಿ ಗುಂಪು ಮಾಡಬೇಕಾಗತ್ತೆ. ಸೊ ನಾವೇನು ಪೀರಿಯಡ್ಸ್ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಸೊ ಬಿಡಿ 10 100 ಮೊದಲ 3 ಅಂಕೆಗಳ ನಂತರ ನಾವೇನು ಮಾಡಬೇಕು, ಕಾಮವನ್ನು ಇಡಬೇಕು. ತದನಂತರ 1000 ಮತ್ತು 10,000 ಒಂದೇ ಗುಂಪಿಗೆ ಸೇರ್ಪಡುವುದರಿಂದ ಸೊ 1000 ಮತ್ತು 10,000 2 ಅಂಕಿಗಳ ನಂತರ ಅವೆರಡನ್ನು ಒಟ್ಟಾಗಿ ಗುಂಪು ಮಾಡಬೇಕು. ಅದ ನಂತರ ಬರುವಂತಹ ಗುಂಪು ಯಾವುದು, ಲಕ್ಷ ಮತ್ತು 10 ಲಕ್ಷ. ಸೊ ಹಾಗಾಗಿ 3 ಮತ್ತು 5 ಇವೆರಡು ಅಂಕೆಗಳನ್ನು ಸೇರಿಸಿ ಒಟ್ಟು ಒಂದು ಗುಂಪನ್ನು ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ದತ್ತ ಸಂಖ್ಯೆಯನ್ನು ಕಾಮವನ್ನು ಹಾಕೋದ್ರ ಮೂಲಕ ಇದನ್ನು ಈ ರೀತಿ ಬರೆಯೋದು. ಹಾಗಾದರೆ ಇದನ್ನು ಓದೋದು ಹೇಗೆ? ನಾವು ಓದುವಂಥ ಸಂದರ್ಭದಲ್ಲಿ ಗರಿಷ್ಠ ಸ್ಥಾನದಿಂದ ನಾವು ಓದ್ಕೊಳ್ತಾ ಹೋಗಬೇಕು. 4 ಯಾವ ಸ್ಥಾನದಲ್ಲಿದೆ, ಕೋಟಿಯ ಸ್ಥಾನದಲ್ಲಿರೋದರಿಂದ ಇದನ್ನು ನಾನು 4 ಕೋಟಿ 4 ಕೋಟಿ. ಸೊ ಕಾಮ 53 ಇವೆರಡು ಅಂಕಿಗಳು ಒಂದೇ ಗುಂಪಿನಲ್ಲಿರೋದ್ರಿಂದ ಸೊ 53 ಲಕ್ಷ. ಸೊ ಇದು ಲಕ್ಷದ ಗುಂಪಿನಲ್ಲಿರೋದ್ರಿಂದ ಇವೆರಡು 53 ಲಕ್ಷದ. ಸೊ ಮತ್ತು 7 6 2 ಒಂದೇ ಗುಂಪಿನಲ್ಲಿರೋದ್ರಿಂದ ಸೊ 76 ಸಾವಿರದ.
ಸೊ 76,000 ಸೊ 826 ಎಂದು ನಾವು ಬರೆಯಬಹುದು. ಸೊ ತದನಂತರ ವಿಸ್ತರಿಸಿ ಬರೆಯೋದು. ಈಗ ವಿಸ್ತರಿಸಿ ಬರೆಯೋದನ್ನು ನಾವು ಆಗಲೇ ಈಗ ಇಂದಿನ ಹಂತದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಸೊ ಆ ಅಂಕಿಗಳು ಹೊಂದಿರುವಂತಹ ಸ್ಥಾನ ಬೆಲೆಗಳ ಮೌಲ್ಯಗಳ ಮೊತ್ತವನ್ನು ನಾವು ಇಲ್ಲಿ ಪರಿಗಣಿಸಿ ನಿರೂಪಿಸಿ ನಾವು ಬರೀಬೇಕಾಗತ್ತೆ. ಇಲ್ಲಿ 4 ಕೋಟಿ ಅನ್ನೋದನ್ನು ನಾನು ಸಂಖ್ಯೆಯಲ್ಲಿ ಬರೆದು ತೋರಿಸ್ಬೇಕಾಗತ್ತೆ. ಸೊ 4 ಕೋಟಿ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 4 ಕೋಟಿ. ತದನಂತರ ಸೊ 50 ಲಕ್ಷ. ಸೊ ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ, 50 ಲಕ್ಷ. ತದನಂತರ ಇಂದಿನ ಸ್ಥಾನ ಯಾವುದು? ಲಕ್ಷ. ಎಷ್ಟು ಲಕ್ಷಗಳಿದ್ದಾವೆ? 3 ಲಕ್ಷಗಳು. ಮೊತ್ತ, ಈ ಮೌಲ್ಯಗಳ ಮೊತ್ತವನ್ನು ಇಟ್ಕೊಂಡು ನಾವು ವಿಸ್ತರಣಾ ರೂಪದಲ್ಲಿ ಬರೀಬೇಕಾಗುತ್ತೆ. 3 ಲಕ್ಷ. ಸೊ ಅದರ ಇಂದಿನ ಸ್ಥಾನ ಯಾವುದು? 10,000. 10,000ದ ಗುಂಪಿನಲ್ಲಿ 7 ಇರೋದ್ರಿಂದ ಸೊ ನಾವು ಇದನ್ನು 70,000 ಎಂದು ಬರೆದು ತೋರಿಸ್ಬೋದು ಭಾಳ ಸುಲಭವಾಗಿ. ಮತ್ತು 1000ದ ಗುಂಪಿನಲ್ಲಿ 6 ಇರೋದ್ರಿಂದ ಸೊ 6,000. ನೆಕ್ಸ್ಟು 100ರ ಗುಂಪಿನಲ್ಲಿ 8 ಇರೋದ್ರಿಂದ ಸೊ 800 ಪ್ಲಸ್, ಮತ್ತು 10ರ ಗುಂಪಿನಲ್ಲಿ 2 ಇರೋದ್ರಿಂದ 20. ತದನಂತರ ಬಿಡಿ ಸ್ಥಾನದಲ್ಲಿ 6 ಬಿಡಿಗಳಿರೋದ್ರಿಂದ ಸೊ 6 ಎಂದು ನಾವು ಬರೆದು ಸೊ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ಒಂದು ಚೌಕಳಿ ಹಾಳೆಯ ಮೇಲೆ ಅಮೂರ್ತ ರೂಪದಲ್ಲಿ ಭಾಳ ಸುಲಭವಾಗಿ ಮಕ್ಕಳಿಗೆ ಅರ್ಥೈಸುವಂತೆ ಈ ರೀತಿಯಾಗಿ ಬರೆದು ತೋರಿಸ್ಬೋದು. ಇದೇ ರೀತಿಯಲ್ಲಿ ಸೊ ಇದೇ ದತ್ತ ಸಂಖ್ಯೆಯನ್ನು ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಕೂಡ ನಾವು ಭಾಳ ಸುಲಭವಾಗಿ ಬರೆದು ತೋರಿಸ್ಬೋದು. ಉದಾಹರಣೆಗೆ ಇಲ್ಲಿ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಕೂಡ ಇದೇ ರೀತಿ ಚೌಕಳಿ ಹಾಳೆ ಮೇಲೆ ನಾನು ಸಂಖ್ಯೆಯ ಸ್ಥಾನ ಬೆಲೆ ಮ್ಯಾಟ್ ಈ ಸೂಚಿಯನ್ನು ನಾನು ಈ ರೀತಿ ಬರೆದುಕೊಂಡು ಸೊ ನಾನಿಲ್ಲಿ ಈ ಹಿಂದೆ ಹೇಳಿದಂತೆ ಪ್ರತಿಯೊಂದು ಸ್ಥಾನದಲ್ಲೂ 9 ಕೋಣೆಗಳಿದೆ. ಸೊ ಆ ಕೋಣೆಗಳಿಗೆ ಅನುಸಾರವಾಗಿ, ಅಂಕೆಗಳಿಗೆ ಅನುಸಾರವಾಗಿ ಆ ಕೋಣೆಗಳಲ್ಲಿ ನಾನೇನು ಮಾಡಬೇಕಾಗತ್ತೆ? ಬರಿತಾ ಹೋಗಬೇಕಾಗತ್ತೆ. ಇಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬಿಡಿಗಳು ಬಿಡಿ ಸ್ಥಾನದಲ್ಲಿ 6 ಇರೋದ್ರಿಂದ ಸೊ ನಾನು 6 ಬಿಡಿಗಳನ್ನು ಬರಿಬೇಕಾಗತ್ತೆ. 10ರ ಸ್ಥಾನದಲ್ಲಿ 2 ಇರೋದ್ರಿಂದ ಸೊ 2 10 ಬರಿಬೇಕಾಗತ್ತೆ. 100ರ ಸ್ಥಾನದಲ್ಲಿ 8 ಇರೋದ್ರಿಂದ ಸೊ 800ಗಳನ್ನು ಬರಿಬೇಕಾಗುತ್ತೆ. 7, 800. ಮತ್ತು 1000ದ ಸ್ಥಾನದಲ್ಲಿ 6 ಎಂಬ ಅಂಕೆ ಇರೋದ್ರಿಂದ ನಾನು 6,000ಗಳ ಗುಂಪನ್ನು ನಾನೇನು ಮಾಡಬೇಕಾಗತ್ತೆ? ಬರಿಬೇಕಾಗತ್ತೆ. ಸೊ 1, 2, ಸೊ 3, 4, 5 ಮತ್ತು 6. ನೆಕ್ಸ್ಟು 10,000ದ ಸ್ಥಾನದಲ್ಲಿ 7 ಇರೋದರಿಂದ 10,000ದ 7 ಗುಂಪುಗಳನ್ನು ಬರೆಯಬೇಕಾಗುತ್ತೆ. 1, ಸೊ 2, 3, 4, 5, 6, 7. ಸೊ ತದನಂತರ 100,000ದ ಸ್ಥಾನದಲ್ಲಿ 3 ಇರೋದರಿಂದ ಸೊ ನಾನು 100,000ದ 3 ಗುಂಪುಗಳನ್ನು ನಾನು ಇಲ್ಲಿ ಬರೆಯಬೇಕಾಗುತ್ತೆ. 1, 2, 3. ತದನಂತರ ಮಿಲಿಯನ್ ಸ್ಥಾನದಲ್ಲಿ 5 ಇರೋದರಿಂದ ಸೊ 5 ಮಿಲಿಯನ್ಗಳ ಗುಂಪುಗಳನ್ನು ಬರೆಯಬೇಕಾಗುತ್ತೆ. 1, 2, 3, 4, 5. ಎಸ್, ಕೊನೆಯದಾಗಿ 10 ಮಿಲಿಯನ್ ಸ್ಥಾನದಲ್ಲಿ 4 ಇರೋದ್ರಿಂದ ಸೊ 4ರ 10 ಮಿಲಿಯನ್ಗಳನ್ನು ನಾನು ಬರೆಯಬೇಕಾಗುತ್ತೆ. 1, 2, 3, 4. ತದನಂತರ ನಾನು ಈ ದತ್ತ ಸಂಖ್ಯೆಯನ್ನು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ಬರೆಯೋದು ಹೇಗೆ? ಸೊ ಈಗ ಗರಿಷ್ಠ ಸ್ಥಾನವನ್ನು ಪರಿಗಣಿಸಿದಾಗ 10 ಮಿಲಿಯನ್ ಸ್ಥಾನದಲ್ಲಿ ಎಷ್ಟು ಗುಂಪುಗಳಿದ್ದಾವೆ? 10 ಮಿಲಿಯನ್ನ 4 ಗುಂಪುಗಳಿರೋದ್ರಿಂದ 4 ಬರೆಯುತ್ತೇನೆ. ಆದರೆ ಇಂದಿನ ಸ್ಥಾನ ಮಿಲಿಯನ್ನ 5 ಗುಂಪುಗಳಿರೋದ್ರಿಂದ 5 ಬರೆಯುತ್ತೇನೆ. ಸೊ ಅದರ ಇಂದಿನ ಸ್ಥಾನ 100,000.
100,000ದ 3 ಗುಂಪುಗಳಿರೋದ್ರಿಂದ 3ಅನ್ನು ಬರೆಯುತ್ತೇನೆ. ಅದರ ಹಿಂದಿನ ಸ್ಥಾನ 10,000. 10,000ದ 7 ಗುಂಪುಗಳಿರೋದ್ರಿಂದ 7 ಎಂಬ ಸಂಖ್ಯೆಯನ್ನು ಬರೆಯೋಣ. ಸೊ ತದನಂತರ 1000ದ ಸ್ಥಾನ 6 ಗುಂಪುಗಳಿರೋದ್ರಿಂದ ಸೊ 6ಅನ್ನು ಬರೆಯೋಣ. 100ರ 8 ಗುಂಪುಗಳಿರೋದ್ರಿಂದ 100ರ ಸ್ಥಾನದಲ್ಲಿ 8 ಬರೆಯೋಣ. 10ರ 2 ಗುಂಪುಗಳಿರೋದ್ರಿಂದ 10ರ ಸ್ಥಾನದಲ್ಲಿ 2 ಬರೆಯೋಣ. ಬಿಡಿಯಲ್ಲಿ 6 ಬಿಡಿಗಳಿರೋದ್ರಿಂದ ಸೊ 6ಅನ್ನು ಬರೆಯೋಣ. ಸೊ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ನೀವು ಗಮನಿಸ್ಬೋದು, ಪ್ರತಿ 3 ಸ್ಥಾನಗಳಿಗೆ ಒಂದೊಂದು ಗುಂಪುಗಳಾಗಿ ನಾವು ಮಾಡಿರೋದನ್ನು ನೀವು ಮನಗಂಡಿರ್ಬೋದು. ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ಪ್ರತಿ 3 ಅಂಕಿಗಳಿಗೆ ನಾನೇನು ಮಾಡಬೇಕು, ಬಿಡಿ 10, 100 ಇದು ಬಿಡಿಗಳ ಒಂದು ಗುಂಪು. ತದನಂತರ ಬರೋದು 1000ದ ಗುಂಪು, 1000, 10,000, 100,000. ನಂತರದ ಗುಂಪು ಮಿಲಿಯನ್ ಗುಂಪು, ಮಿಲಿಯನ್ ಮತ್ತು 10 ಮಿಲಿಯನ್. ಸೊ ಇವೆರಡು ಕೊನೆಯದಾಗಿ ಉಳಿದುಕೊಳ್ಳುವಂಥ ಅಂಕಿ. ಸೊ ಈ ದತ್ತ ಸಂಖ್ಯೆಯನ್ನು ಓದುವುದು ಹೇಗೆ? ಸೊ 4, 5 ಮಿಲಿಯನ್ ಗುಂಪುಗಳಲ್ಲಿ ಸೇರೋದ್ರಿಂದ ಇದನ್ನು ನಾವು 45 ಮಿಲಿಯನ್ 3, 7, 6 1000ದ ಸ್ಥಾನದ ಗುಂಪಿನಲ್ಲಿ ಬರೋದರಿಂದ ಈ ಸಂಖ್ಯೆ ಇಲ್ಲಿ ನಾವು 300 ಅಥವಾ 376 ಎಂದು ನಾವು ಭಾಳ ಸುಲಭವಾಗಿ ನಾವು ಮಕ್ಕಳಿಂದ ಓದಿಸಲೂಬಹುದು. ಚೌಕಳಿ ಹಾಳೆಯ ಸಹಾಯದಿಂದ ಭಾಳ ಸರಳವಾಗಿ ಬರೀಬಹುದು. ಇದನ್ನು ವಿಸ್ತರಣಾ ರೂಪಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ 4 10 ಮಿಲಿಯನ್, ಸೊ 4 10 ಮಿಲಿಯನ್ ಸ್ಥಾನದಲ್ಲಿರೋದ್ರಿಂದ ಸೊ ನಾನೇನು ಮಾಡಬೇಕಾಗತ್ತೆ, ಈ ಸಂಖ್ಯೆಯನ್ನು ಭಾಳ ಸುಲಭವಾಗಿ ನಾವು ವಿಸ್ತರಣಾ ರೂಪದಲ್ಲಿ ಬರೀಬಹುದು. ಸೊ 40 ಮಿಲಿಯನ್, ಸೊ 40 ಮಿಲಿಯನ್. ನೆಕ್ಸ್ಟ್ 5 ಮಿಲಿಯನ್. ನೆಕ್ಸ್ಟ್ 300,000, 70,000. ನೆಕ್ಸ್ಟು 6,000 ಪ್ಲಸ್ 800 ಪ್ಲಸ್ 20 ಪ್ಲಸ್ 6. ಈ ರೀತಿಯಾಗಿ ಆ ಸಂಖ್ಯೆಯ ಸ್ಥಾನ ಬೆಲೆಯ ಮೌಲ್ಯದ ಮೊತ್ತವನ್ನು ನಾವು ಆ ವಿಸ್ತರಣಾ ರೂಪದಲ್ಲಿ ಭಾಳ ಸುಲಭವಾಗಿ ಈ ಒಂದು ಚೌಕಳಿ ಹಾಳೆಯ ಮೂಲಕ ವಿಸ್ತರಣಾ ರೂಪದಲ್ಲೂ ಕೂಡ ನಾವು ವ್ಯಕ್ತಪಡಿಸಬಹುದು. ಈ ನಮ್ಮ ತರಗತಿ ಪ್ರಕ್ರಿಯೆಯ ಮತ್ತೊಂದು ಹಂತ ವಿಸ್ತರಣಾ ಹಂತದಲ್ಲಿ ಅಥವಾ ಎಲಾಬರೇಟ್ ಹಂತದಲ್ಲಿ ನಿತ್ಯ ಜೀವನದ ಸನ್ನಿವೇಶ ಅಥವಾ ಉದಾಹರಣೆಗಳನ್ನು ನೋಡೋದಾದರೆ ವಿಶ್ವದ ಅಥವಾ ದೇಶದ ಅಥವಾ ಇತರೆ ರಾಜ್ಯಗಳ ಜನಸಂಖ್ಯೆಯ ಅಂಕಿ ಅಂಶವನ್ನು ಕೂಡ ಅರ್ಥ ಮಾಡಿಕೊಳ್ಳಲು ಈ ದೊಡ್ಡ ಸಂಖ್ಯೆಗಳನ್ನು ನಾವು ಬಳಸ್ಬೋದು. ಸೊ ಅದೇ ರೀತಿ ಕೆಲವು ಅನ್ವಯಗಳನ್ನು ಜೀವನದ ಸನ್ನಿವೇಶಗಳಲ್ಲಿ ಬರುವಂಥ ಅನ್ವಯಗಳಿಗೆ ಸಂಬಂಧಪಟ್ಟಂತೆ ಬೇಸಿಗೆಯಲ್ಲಿ ನೀರಿನ ಬಳಕೆಯ ಲೆಕ್ಕ ಹಾಕುವಂಥ ಸಂದರ್ಭದಲ್ಲಿ ಒಂದು ಗ್ರಾಮದಲ್ಲಿ ಒಂದು ದಿನದ ನೀರಿನ ಬಳಕೆ 12,345 ಲೀಟರ್ ನೀರನ್ನು ಬಳಸಿದ್ರೆ ಸೊ ಒಂದು ವಾರದ ಬಳಕೆಯನ್ನು ಕೂಡ ನಾವು ಇಲ್ಲಿ ಲೆಕ್ಕ ಹಾಕಬಹುದು. ಸೊ ಒಂದು ದಿನಕ್ಕೆ 12,345 ಲೀಟರ್ ನೀರನ್ನು ಬಳಕೆ ಮಾಡಿದ್ರೆ ಒಂದು ವಾರಕ್ಕೆ ಬಳಸಿದಂತಹ ನೀರಿನ ಪ್ರಮಾಣವನ್ನು ನಾವು ಗುಣಲಬ್ಧವನ್ನು ಕಂಡುಹಿಡಿಯೋದ್ರ ಮೂಲಕ ಸೊ ನಾವು ಪತ್ತೆ ಹಚ್ಚಬಹುದು. ಸೊ ಈ ರೀತಿಯಾಗಿ ಸೊ ನಾವು ಒಂದು ವಾರದ ಸಮಯಕ್ಕೆ ಸೊ 86,415 ಲೀಟರ್ ಅಷ್ಟು ನೀರನ್ನು ವ್ಯಯಿಸ್ಬೋದು ಅನ್ನೋದನ್ನು ಕಂಡುಹಿಡಿಬೋದು. ಸೊ ನಮ್ಮ ತರಗತಿ ಪ್ರಕ್ರಿಯೆಯ ಕೊನೆಯ ಹಂತ ಮೌಲ್ಯಮಾಪನ. ಸೊ ಈ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗೆ ಕಂಡಂಥ ಕೆಲವು ಪ್ರಶ್ನೆಗಳನ್ನು ನಾವು ತರಗತಿ ಪ್ರಕ್ರಿಯೆಯಲ್ಲಿ ಮಕ್ಕಳಿಗೆ ನೀಡಬಹುದು. ಮೊದಲ ಪ್ರಶ್ನೆ, ಸೊ 2022ರ ಪ್ರಕಾರ ಕರ್ನಾಟಕದ ಜನಸಂಖ್ಯೆಯನ್ನು ಸಂಖ್ಯಾಬಿಲ್ಲೆಗಳ ಸಹಾಯದಿಂದ ಪ್ರತಿನಿಧಿಸುವುದು, ಓದಿಸೋದು ಮತ್ತು ಬರೆಯಲು ತಿಳಿಸುವುದು. ನಾವು ಈ ಒಂದು ಪ್ರಶ್ನೆಗೆ
ನಮ್ಮ ಬಳಿ ಇರುವಂಥ ಸ್ಥಾನ ಬೆಲೆ ಸೂಚಿಯನ್ನು ಮತ್ತು ಸಂಖ್ಯಾ ಬಿಲ್ಲೆಗಳನ್ನು ಬಳಸ್ಕೊಂಡು ಈ ಮೌಲ್ಯಮಾಪನವನ್ನು ನಾವು ತರಗತಿಯಲ್ಲಿ ಗುಂಪು ಚಟುವಟಿಕೆಗಳಲ್ಲಿ ಕೈಗೊಳ್ಳಬಹುದು. ಸೊ ಆನಂತರ ಭಾರತದ ಒಟ್ಟು ಭೂವಿಸ್ತೀರ್ಣವನ್ನು ಕೂಡ ನಾವು ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸಲು ಕೂಡ ಮೂರ್ತ ರೂಪದಲ್ಲಿ ಇಂಥ ಪ್ರಶ್ನೆಗಳನ್ನು ನಾವು ಗುಂಪು ಚಟುವಟಿಕೆಯೊಂದಿಗೆ ನಾವು ಈ ಪ್ರಶ್ನೆಗಳನ್ನು ತರಗತಿ ಮಕ್ಕಳಿಗೆ ಕೊಡಬಹುದು. ಈ ಪರಿಕಲ್ಪನೆಗೆ ಸಂಬಂಧಿಸಿದ ಏನು ನಮ್ಮ ಅಕ್ಷರ ಫೌಂಡೇಶನ್ ಅವರು ಅಭಿವೃದ್ಧಿಪಡಿಸಿರುವಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಎಂಬ ಒಂದು ಆ್ಯಪ್ ನಡಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಸೆಸ್ ಮಾಡುವಂತಹ ಮೌಲ್ಯಮಾಪನವನ್ನು ಮಾಡುವಂತಹ ಕೆಲವು ಚಟುವಟಿಕೆಗಳು ಇದರಲ್ಲಿ ಇರೋದರಿಂದ ಅವುಗಳನ್ನು ಕೂಡ ನಾವು ಈ ಮೌಲ್ಯಮಾಪನಕ್ಕಾಗಿ ಬಳಸ್ಕೊಳ್ಬಹುದು.